A kite is in the shape of a square with diagonal 32 centimeter and the isosceles triangle with base 8 centimeter and 6 centimeter each is to be made of 3 different shades as shown in the figure. How much paper of each shape has been used in it? ಈ ಪ್ರಶ್ನೆ ಏನಂತ ಹೇಳಿದ್ರೆ ಒಂದು ಕಲರ್ ಇದೆ, ಎರಡು ಕಲರ್ ಇದೆ, ಮತ್ತಿಲ್ಲಿ ಮೂರನೇ ಕಲರ್ ಇದೆ. ಎರಡನೇದು ಮತ್ತು ಮೂರನೇದು. ಪ್ರತಿಯೊಂದು ಎಷ್ಟು ಕಲರ್ ಇದೆ ಅಂತ ಹೇಳಿ, ಎಷ್ಟು ಏರಿಯಾ ಇದೆ ಅಂತ ಹೇಳಿ ಕಂಡುಹಿಡಿಯಬೇಕು. ಸರಿನಾ? ಪಾಸ್ ಮಾಡಿ ಯೋಚನೆ ಮಾಡಿ ಹೇಗೆ ಮಾಡೋದು ಇದನ್ನು ಅಂಥೇಳಿ. ಮೇಯ್ನಾಗಿ ಇಲ್ಲಿ ಏನಂತ ಹೇಳಿದ್ರೆ ಪ್ರಾಪರ್ಟಿ ಆಫ್ ಅ ಸ್ಕ್ವೇರ್ ಮತ್ತು ಹೌ ಟು ಫೈಂಡ್ ದ ಏರಿಯಾ ಆಫ್ ಅ ಸ್ಕ್ವೇರ್ ನೀವು ಯೋಚನೆ ಮಾಡಬೇಕು. ಮತ್ತು ಈ 8 ಸೆಂಟಿಮೀಟರ್ 6 ಸೆಂಟಿಮೀಟರು ಎಲ್ಲಿ ಬರುತ್ತೆ ಅಂತ ಹೇಳಿ ಯೋಚನೆ ಮಾಡಬೇಕು. ಮತ್ತು ಡಯಾಗ್ನಲ್ 32 ಎಲ್ಲಿ ಬರುತ್ತೆ ಅಂತ ಹೇಳಿ ಯೋಚನೆ ಮಾಡಬೇಕು. ನಿಮ್ಮ ಉತ್ತರ ಬರಿಬೇಕಾದ್ರೆ ಈ ಚಿತ್ರ ಏನು ಬಿಡಿಸ್ಬೇಕು ಅಂತ ಏನಿಲ್ಲ, ಆದರೆ ಇಲ್ಲಿ ಎಕ್ಸ್ಪ್ಲನೇಷನ್ಗೋಸ್ಕರ ನಾನು ಇಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಡಯಾಗನಲ್ ಆಫ್ ಅ ಸ್ಕ್ವೇರ್ ಅಂತ ಹೇಳಿದ್ರೆ ಈ ಆಪೋಸಿಟ್ ವರ್ಟೆಕ್ಸ್ ಇರುತ್ತಲ್ಲ, ಕನೆಕ್ಟ್ ಮಾಡೋವಂಥ ಲೆಂತ್ ಡಯಾಗನಲ್ ಅಂತ ಹೇಳಿ ಹೇಳ್ತೀವಿ. ಸೊ ಇಲ್ಲಿ ಅದು 32 ಸೆಂಟಿಮೀಟರ್ ಸಿಗುತ್ತೆ. ಮತ್ತಿಲ್ಲಿ ಬೇಸ್ ಆಫ್ ದ ಐಸೋಸೆಲಿಸ್ ಟ್ರಯಾಂಗಲ್, ಬೇಸ್ ಅಂತ ಹೇಳಿದ್ರೆ ಇದು, ಆ್ಯಂಡ್ ಸೈಡ್ 6 ಸೆಂಟಿಮೀಟರ್ ಈಚ್ ಇಸ್ ಮೇಡ್ ಅಪ್ ಆಫ್ 3 ಡಿಫ್ರೆಂಟ್ ಶೇಡ್ಸ್. ಆ್ಯಂಡ್ ಸೈಡ್ಸ್ ಅಂತ ಕೊಟ್ಟಿದ್ದಾರೆ. ಸೈಡ್ಸ್ ಅಂತ ಹೇಳಿದ್ರೆ ದ ಈಕ್ವಲ್ ಸೈಡ್ಸ್, ಇದು 6 ಅಂತ ಹೇಳಿ ಮತ್ತು ಇದು 6 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇವಾಗ ಇದನ್ನು ಹೇಗೆ ಕಂಡುಹಿಡಿಯೋದು? ಏರಿಯಾ ಆಫ್ ಶೇಡ್ ಇದು ಎಂಥದ್ದು ರೀಜನ್ 1. ಸೊ ಕನ್ಸಿಡರ್ region 1, region first. So area of the region first is equal to half of area of the square. So this is equal to half of product of the diagonal d1 into d2. ಸೊ ಇದು ನಿಮ್ಮ ಏರಿಯಾ ಆಫ್ ಅ ಸ್ಕ್ವೇರ್. ಏರಿಯಾ ಆಫ್ ಅ ಸ್ಕ್ವೇರ್ ಫಾರ್ಮುಲಾ ಆಯಿತಾ? ವೇರ್ d1 and d2 are the diagonals. ಸರಿನಾ? ಮತ್ತಿಲ್ಲಿ 1/4 ಆಗುತ್ತಿದ್ದು. ಡಯಾಗನಲ್ 1 ಎಷ್ಟು? 32 ಮತ್ತು ಡಯಾಗನಲ್ 2 ಕೂಡ 32. ಯಾಕಂತ ಹೇಳಿದರೆ ಇದು ಸ್ಕ್ವೇರ್. ಇನ್ ಅ ಸ್ಕ್ವೇರ್ the diagonals are equal. So 2 2s are 2 16s are 2 1s are 2 16s are 16 square is 256 centimeter square. This is the area of 1 and 2. So this is the area of region first and the second. Reason diagonal bisects a square. ಆಯ್ತಾ? ಸೊ ದಿಸ್ ಇಸ್ ದ ಏರಿಯಾ ಆಫ್ ಒನ್ ಆಫ್ ದಿಸ್ ರೀಜನ್ಸ್. ಸರಿ, ಮತ್ತು ಇದನ್ನು ಹೇಗೆ ಕಂಡುಹಿಡಿಯೋದು? ಹೌ ಡು ಯು ಫೈಂಡ್ ದ ಏರಿಯಾ ಆಫ್ ಅ ಐಸೋಸೆಲಿಸ್ ಟ್ರಯಾಂಗಲ್? ಸಿಂಪಲ್ಲು. ಏರಿಯಾ ಆಫ್, or consider region third. So area of the triangle is equal to, ಅದಕ್ಕಿಂತ ಮುಂಚೆ we need to find the semi perimeter. ಹೆರಾನ್ಸ್ ಫಾರ್ಮುಲಾ ಉಪಯೋಗಿಸಿದ್ದೀವಿ. ಸೊ perimeter by 2. So this is equal to 6 plus 8 by 2. So 6 plus 4, that is 10 centimeter.
Next area of the triangle is given by s times of s minus a into s minus b into s minus c to the power of half. So this is equal to 10 into 10 minus 6 into 10 minus 6 into 10 minus 2. ಹುಡುಗರ ಇದನ್ನು ಈಗ ಪಾಸ್ ಮಾಡಿ ನೀವೇ ಕ್ಯಾಲ್ಕುಲೇಟ್ ಮಾಡಿ, ಯೋಚನೆ ಮಾಡಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಇದನ್ನು ಅಂಥೇಳಿ. ಮಾಡಿದ್ರಾ? ಇದು 10 4 4 ಸ್ಕ್ವೇರ್ 4 ಇಂಟು 4 ಅಲ್ವಾ, ಮತ್ತು ಇದು 2. ಸೊ 4 ಸ್ಕ್ವೇರ್ ಸ್ಕ್ವೇರ್ ರೂಟ್ 4, 10 ನಾವು 5 ಇಂಟು 2 ಅಂತ ಹೇಳಿ ಬರೆದು ಟು ದ ಪವರ್ ಆಫ್ ಹಾಫ್. ಸೊ ದಿಸ್ ಇಸ್ 4 ಇಂಟು 2, ದಟ್ ಇಸ್ 8 ಇಂಟು ರೂಟ್ ಆಫ್ 5 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದು ನಿಮ್ಮ ಉತ್ತರ. ಮತ್ತೆ ಇದನ್ನು ನೀವು ವೆರಿಫೈ ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಯೂಸ್ ಪೈಥನ್ ಕೋಡ್. ಇಲ್ಲಿ ವ್ಯಾಲ್ಯೂಸ್ ಏನೋ 6 6 ಮತ್ತು 8 ಅಲ್ವಾ. ಎಕ್ಸಿಕ್ಯೂಟ್ ಮಾಡೋಣ ಕೋಡ್ನ. 6 6 and 8 centimeter is a measuring unit. So 10 centimeter and 17.9. Semi perimeter is 10 and 8 root 5. 8 into root of 5 is 17.9. ನಮ್ಮ ಉತ್ತರ ಸರಿ ಇದೆ.